ಇವತ್ತು ಬಿಜೆಪಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ. ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ ಮತ್ತು ಬಡವರಿಗಾಗಿ ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಮತ್ತು ಅವರು ವಿಶೇಷವಾಗಿ ಏನು ಹೋದ ಸಲ ಎಜುಕೇಷನ್ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ಟ್ರೈಬಲ್ ಅಫೇರ್ಸ್ ಆಗಲಿ, ಮೈನಾರಿಟಿ ಅಫೇರ್ಸ್ ಆಗಲಿ, ಇದಕ್ಕೇನು ಹಣ ಇಟ್ಟಿದ್ರು ಆ ಹಣ ಇವರು ಖರ್ಚು ಮಾಡಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಎಜುಕೇಷನ್ನಲ್ಲಿ 13,000 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅಲೋಕೇಟ್ನಲ್ಲಿ. ಆಮೇಲೆ ಸೋಷಿಯಲ್ ಜಸ್ಟಿಸ್ ನಲ್ಲಿ ಸಾಮಾಜಿಕ ನ್ಯಾಯದ ಏನು ಎಂಪವರ್ಮೆಂಟ್ ಇದೆ ಅದರಲ್ಲಿ 2,242 ಕೋಟಿ ರೂಪಾಯಿ ಖರ್ಚಾಗಿಲ್ಲ. ಟ್ರೈಬಲ್ ಅಫೇರ್ಸ್ನಲ್ಲಿ 4,101 ಕೋಟಿ ರೂಪಾಯಿ ಅದರಲ್ಲಿಯೂ ಖರ್ಚಾಗಿಲ್ಲ. ಮೈನಾರಿಟಿ ಅಫೇರ್ಸ್ 1,190 ಕೋಟಿ ರೂಪಾಯಿ ಖರ್ಚಾಗಿಲ್ಲ. ಅಂದರೆ ಎಲ್ಲೆಲ್ಲಿ ಬಡವರ ಕಾರ್ಯಕ್ರಮಗಳಿವೆ, ಎಜುಕೇಶನ್ ಇಡೀ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಬಡ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅದಕ್ಕೆ ಈ ವರ್ಷ ಬಜೆಟ್ನಲ್ಲೂ ಕಡಿಮೆ ಮಾಡಿದ್ದಾರೆ. ಹೋದ ಸಲ ಇದ್ದ ಬಜೆಟ್ನಲ್ಲೂ ಕೂಡ 13,000 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ. ಸಾಮಾಜಿಕ ನ್ಯಾಯ ಅಂದರೆ ಬಡವರಿಗೆ ವಿಶೇಷವಾಗಿ ಖರ್ಚು ಮಾಡ್ತಕ್ಕಂಥದ್ದು, ಹೆಚ್ಚಿಂದ ಮಾಡ್ತಕ್ಕಂಥದ್ದು ಬಿಡಿ, ಆದರೆ ಇದ್ದಂಥ ಹಣನೂ ಕೂಡ ಅವರು ಖರ್ಚು ಮಾಡಿಲ್ಲ. ಹೀಗೆ ಟ್ರೈಬಲ್ ಅವರಿಗೆ, ಅದೇ ರೀತಿಯಾಗಿ ಮೈನಾರಿಟಿದವರಿಗೆ. ಆದರೆ ಅವ್ರ ಭಾಷಣಗಳು, ಮೋದಿಯವರ ಭಾಷಣಗಳು ಕೇಳಬೇಕು, ನಾವಿಷ್ಟು ಮಾಡಿದೇವೆ, ವಿಕಸಿತ ಭಾರತ್, ಆ ಎಲ್ಲ ಪದಗಳು ಉಪಯೋಗ ಮಾಡ್ತಾರೆ. ಆದರೆ ಇಲ್ಲಿ ಅವರ ಬಜೆಟ್ನಲ್ಲಿ ಏನು ತೋರಿಸ್ತಾ ಇದೆ, ಇದು ಎಕನಾಮಿಕ್ ಸರ್ವೆ ಹಿಡ್ಕೊಂಡು ಈಗ ಇಟ್ಟಂಥ ಬಜೆಟ್, ಇದು ಎಲ್ಲ ನಾವು ನೋಡಿದಾಗ ಇವರಿಗೆ ಯಾವ ಇಂಟ್ರೆಸ್ಟು ಬಡವರ ಬಗ್ಗೆ ಇಲ್ಲ, ಕಾಳಜಿ ಇಲ್ಲ. ಅದಕ್ಕಾಗಿ ಇಂಥದ ಬಜೆಟ್ ನಾನು ಖಂಡಿಸ್ತೇನೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ಗಳ ಕಾಪಾಡೋದು ಬಿಟ್ಟು ಆ ಪಬ್ಲಿಕ್ ಸೆಕ್ಟರ್ಸ್ ಅನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ 80,000 ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಅವ್ರ ಪ್ರಯತ್ನ ಇದೆ, ನಮ್ಮ ಪ್ರಯತ್ನ ಇದೆ ಅಂತ ಅವರು ಓಪನ್ಲಿ ಹೇಳಿದ್ದಾರೆ. ಅಂದ್ರೆ 80,000 ಕೋಟಿ ರೂಪಾಯಿಗೆ ಯಾವ್ಯಾವ ನೀವು ಇದು ಕಂಪನಿಗಳಾಗಲಿ ಕಾರ್ಖಾನೆಗಳಾಗಲಿ ಮಾರ್ತಾ ಇದ್ದೀರಿ. ಇದರಿಂದ ಹಿಂದೆ ನಾವು ಏನು UPA ಗವರ್ಮೆಂಟ್ ಇರಲಿ, ಕಾಂಗ್ರೆಸ್ ಗವರ್ಮೆಂಟ್ ಏನು ಸಂಪಾದನೆ ಮಾಡಿತ್ತು, ಏನು ಇವೆಲ್ಲ ಕಾರ್ಖಾನೆಗಳು ನಾವು ಬಡವರಿಗಾಗಿ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಅಥವಾ ಉತ್ಪಾದನೆ ದೇಶದಲ್ಲಿ ಉತ್ಪಾದನೆ ಮಾಡೋಕ್ಕೆ ಏನು ನಾವು ಕಾರ್ಖಾನೆಗಳು ತೆಗೆದಿದ್ದೇವೆ, ಅದು ಇವರು ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅದು ಅವರು ಮಾರಿ 80,000 ಕೋಟಿ ರೂಪಾಯಿ ಇವತ್ತು ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸರ್ಕಾರದ ಬಜೆಟ್ ಸಮಾಧಾನಕಾರಕ್ಕೂ ಇಲ್ಲ, ಬಡವರಿಗೆ ಒಳ್ಳೆಯದೂ ಇಲ್ಲ, ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆನೂ ಇಲ್ಲ. ಮತ್ತು ಏನು ಇವತ್ತು ಇನ್ಫ್ಲೇಷನ್ ದಿನ ದಿನ ಹೆಚ್ಚಿಗೆ ಆಗ್ತಾ ಇದೆ, ಅದು ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಅವ್ರ ಹತ್ರ ಇಲ್ಲ. ಅದಕ್ಕಾಗಿ ಈ ನಾವು ಯಾರು ಇದು ಒಪ್ತಕ್ಕಂಥದ್ದಿಲ್ಲ. ಇವತ್ತು ರೂಪಾಯಿ ಬೆಲೆ ಬೀಳ್ತಾ ಇದೆ, ಇದು ಡಾಲರ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಇದೆ. ನಮಗೆ ಅದರಲ್ಲಿಯೂ ಕೂಡ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ನಲ್ಲೂ ನಮಗೆ ಸಾಕಷ್ಟು ಹೊಡೆತ ಬೀಳ್ತದೆ. ಆದರೂ ಕೂಡ ಅವರು ಹಳೆ ಕಥೆನೇ ಹೇಳ್ಕೊಂಡು ಹೋಗ್ತಾರೆ ಮತ್ತು ಹಳೆ ಕಥೆಯಲ್ಲಿ ಅವರೇನು ಯಶಸ್ವಿ ಆಗಿಲ್ಲ, ಮುಂದೂ ಕೂಡ ಯಶಸ್ವಿ ಆಗೋದಿಲ್ಲ. ಈ ದೇಶದ ಜನತೆಗೆ
ಮೋದಿಯವರು ಭಾಷಣ ಮಾಡಿ ಮಾಡಿ ಮಾಡಿ